ನಾಡಿನ ಸಮಸ್ತ ಜನತೆಗೆ ಜೀನಿ ಸ್ಲಿಮ್ ವತಿಯಿಂದ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮ್ಮ ಪ್ರತಿದಿನದ ಆಹಾರ ಜೀನಿ ಸ್ಲಿಮ್ ಆಗಿದ್ರೆ ನೀವು ಸುಲಭವಾಗಿ ಸಣ್ಣ ಆಗ್ತೀರಿ. ಕಾಂಗ್ರೆಸ್ ಜೊತೆಗಿನದು ಪ್ರೀತಿಯಲ್ಲ, ಅದು ಒಂದು ಬಲವಂತದ ಮದುವೆಯಾಗಿತ್ತು. ಅದು ದುರುದ್ದೇಶಪೂರಿತ ಸಂಬಂಧವಾಗಿದ್ದರಿಂದ ರಾಷ್ಟ್ರೀಯ ಪಕ್ಷಕ್ಕೆ ವಿಚ್ಛೇದನವನ್ನ ನೀಡಬೇಕಾಯಿತು ಅಂತ ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರು ಹೇಳಿದ್ದಾರೆ. ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೇವೇಗೌಡರು ಪ್ರೀತಿ ಮಾಡಿದ್ದು ನಮ್ಮನ್ನ, ಆದರೆ ಮದುವೆಯಾಗಿದ್ದು ಮೋದಿಯನ್ನ ಅಂತ ಹಾಸ್ಯಮಯವಾಗಿ ಹೇಳಿದ್ರು. ಎಐಸಿಸಿ ಅಧ್ಯಕ್ಷರು ಆಗಿರುವಂತಹ ಖರ್ಗೆ ದೇವೇಗೌಡರೊಂದಿಗಿನ ತಮ್ಮ ಸಂಬಂಧವನ್ನ ನೆನಪಿಸಿಕೊಂಡ್ರು ಮತ್ತು ಅವರು ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದು ಹಲವಾರು ಪ್ರಮುಖ ಹುದ್ದೆಗಳನ್ನ ಅಲಂಕರಿಸಿದ್ರು ಅಂತ ಹೇಳಿದ್ರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಖರ್ಗೆ ಅವರ ಹಾಸ್ಯಮಯ ಹೇಳಿಕೆಗೆ ಅದೇ ಶೈಲಿಯಲ್ಲಿಯೇ ತಿರುಗೇಟನ್ನ ನೀಡಿರುವಂತಹ ದೇವೇಗೌಡರು ನನ್ನ ಆತ್ಮೀಯ ಮತ್ತು ದೀರ್ಘಕಾಲದ ಸ್ನೇಹಿತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಂದು ಸಂಸತ್ತಿನಲ್ಲಿ ನಾನು ಅವರನ್ನ ಪ್ರೀತಿ ಮಾಡಿ ಅಂತಿಮವಾಗಿ ಮೋದಿಜಿಯವರನ್ನ ಮದುವೆಯಾದೆ ಅಂತ ಹೇಳಿದ್ದಾರೆ. ಆದ್ರೆ ನಾನು ಹಾಗೆ ಮಾಡೋಕೆ ಕಾರಣ ಏನಂದ್ರೆ ಅವರಿಗೆ ಗೊತ್ತಿಲ್ಲ ಅಂತ ಎಕ್ಸ್ ನಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ನಾನು ಯುಗಾದಿ ಹಬ್ಬಕ್ಕಾಗಿ ಬೆಂಗಳೂರಿಗೆ ಹೋಗ್ತಾ ಇದ್ದರಿಂದ ರಾಜ್ಯಸಭೆಯಲ್ಲಿ ಖರ್ಗೆ ಅವರು ಮಾತನಾಡುವಾಗ ನಾನು ಸದನದಲ್ಲಿ ಇರಲಿಲ್ಲ ಅಂತ ದೇವೇಗೌಡರು ಹೇಳಿದ್ದಾರೆ. ನನ್ನ ಸ್ನೇಹಿತನಿಗೆ ಮದುವೆಯ ಭಾಷೆಯಲ್ಲಿಯೇ ನಾನು ಪ್ರತಿಕ್ರಿಯಿಸ್ತೇನೆ. ಕಾಂಗ್ರೆಸ್ ಜೊತೆಗಿನದ್ದು ಪ್ರೀತಿಯಲ್ಲ, ಅದು ಬಲವಂತದ ಮದುವೆ ಮಾಡಿಕೊಂಡಿದ್ದೆ. ಆದರೆ ಅದು ದುರುದ್ದೇಶ ಪೂರಿತ ಸಂಬಂಧವಾಗಿದ್ದರಿಂದ ಮತ್ತು ಆ ಸಂಬಂಧದಲ್ಲಿ ಕಿರುಕುಳ, ಹಿಂಸೆ ಇದ್ದ ಕಾರಣ ವಿಚ್ಛೇದನ ನೀಡಬೇಕಾಯಿತು ಅಂತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ತಿಳಿಸಿದ್ದಾರೆ.